ಕಲ್ಪನಾ ಕಲ್ಪನಾ ಒಂದು ಗ್ಲಾಸ್ ನೀರು ತಂಬ ಮಗಳ. ಹಾ ಬಂದೆ ಅಪ್ಪಾಜಿ. ತಗೊಳ್ಳಿ ಅಪ್ಪಾಜಿ. ಅಯ್ಯ ಮಗಳ, ನೀರು ತಂಬ ಅಂದ್ರೆ ಲಿಂಬೆನ್ ಪಾನಕನ ತಂದ್ಬಿಟ್ಟೇನವ. ಹ್ಞೂನ್ರಿ ಅಪ್ಪಾಜಿ. ಸರಿ ಬಿಡು, ನೀನು ಕುಡಿಬೇಕಿಲ್ಲ ಮಗಳ. ಕುಡ್ದು ಬಂದಿರ್ತಾರಪ್ಪ ನಿನ್ ಮಗಳು. ಕುಡ್ದು ತಂದಾಳ ನೋಡು. ತಾಯಿ ಏನಕ್ಕೆ ಇಲ್ಲಿ ನಿಂತಾಳ ಆಕಿತ್ತು ಅಂತ ಹೇಳಂಗಿಲ್ಲ. ತಾ ಕುಡ್ದ್ಬಿಟ್ಟು ಅವ್ರಪ್ಪ ಬಂದ ತಕ್ಷಣ ಅವ್ರಪ್ಪ ಕೊಟ್ಟಾಳ ಲಿಂಬೆನ್ ಪಾನಕನ. ಅದು ಯವ್ವ, ನಾನಾಗ್ಲೇ ನಿನ್ ನೋಡಿದೆ, ನೀ ಕಾಣಲಿಲ್ಲ. ಯವ್ವ ಅಲ್ಲ, ಚಿಕ್ಕಮ್ಮ. ಚಿಕ್ಕಮ್ಮ ಅನ್ನು. ಚಿಕ್ಕಮ್ಮ, ನೀನು ಕಾಣಲಿಲ್ಲ. ಅದಕ್ಕೆ ಅಪ್ಪ ತಂದು ಕೊಟ್ಟೆ. ನಾನು ಇನ್ನ ಕುಡ್ದಿಲ್ಲ, ಅಮ್ಮಗಷ್ಟ ಕೊಟ್ಟಿರೋದು. ಏನಾಗೈತೆ ನಿನಗ? ಕುಡಿದ್ರ ಕುಡಿ ಬಿಡು. ಆಕಿ ಮನೆಗೆ ಅಕ್ಕಿ ಕುಡಿಲಾರ್ದ ಇನ್ನೇನಾಗತ್ತ ನಿಂದೋಳೆ. ಮಗಳು ವಹಿಸ್ಕೊಂಡು ಮಾತಾಡೋದು ಬರೋದಾಯ್ತು. ಹೂನ್ಪ, ಇನ್ನೇನು ಕೆಲಸ ನಿನ್ ಹೆಂತಿದು? ಬರ್ ಹಿಂಗ ಮಧ್ಯೆ ಮಧ್ಯೆ ಬಂದು ಹಿಂಗ್ ಕಡ್ಡಿ ಹಾಸಿದ್ರೆ ನೆಮ್ಮದಿ ಆಗಿರೋದು. ಆತೀರ ಬರ್ರಿ ಕೂತ್ಕೋ, ಬರ್ರಿ ಕುಡಿ ಬರ್ರಿ ಪಾನಕನ. ಇಲ್ರಿ ಅಂದ್ರೆ ಹಾಗೆ ಪಾನಕ ಕೊಟ್ಟು ಕುಡ್ದೇನ್ರಿ ನಾನು. ನೀವು ಕುಡಿರಿ. ಬೇಕಂದ್ರೆ ಮಾತ್ರ ಕೊಡ್ತಾರ ನಿಮ್ ಮಗಳ ಪಾನಕನ. ನಿನ್ಗ ಒಂದ್ ಲೀಟರ್ ಕೊಂಕು ಮಾತಾಡಲ್ಲ ಇರ್ತೀಯಲ್ಲ ನೀನು. ಹೂನ್ಪ, ಕೆಲಸ ಇಲ್ಲಿ ನೋಡು, ಅದಕ್ಕೆ ಕೊಂಕು ಮಾತಾಡ್ತೀನಿ. ಹೂನ್ರಿ ಅಂದ್ರೆ ಅದೇನೋ ಅಂತಾರಲ್ಲ, ಕೆಲಸ ಇಲ್ಲದ ಬಡಿಗೆ ಮಗಂದು ಅದೇನೋ ಕೆತ್ತಿದ್ನಂತ. ಅಂತ ವಂಶದಕಿ ನಿನ್ ಹೆಂತಿ. ಕಾಗೆ ಮುದುಕಿ, ಬಾಯಿ ಮುಚ್ಕೊಂಡು ಕುತ್ಕೋ. ನೋಡ್ಪ ನೋಡು, ನಿನ್ನ ಹೆಂತಿನ ನೋಡು. ಮರ್ಯಾದೆ ಕೊಡೋದೈತನ ನೋಡು. ಮರ್ಯಾದೆ ನಾಕಿನ ಇಲ್ಲ. ಇನ್ ಮಂದಿಗೆ ಏನ್ ಕೊಡ್ತಾಳ ಮರ್ಯಾದಿನ? ಕಾಗೆ ಮುದುಕಿ ಆಮ್ ವಿಚಾರಿಸ್ಕೊಂತೀನಿ. ಅದು ರೀ. ಏನ್ ಬೊಗಳು? ಏನ್ರಿ ಪ್ರೀತಿಯಿಂದ ರೀ ಅಂತಂದ್ರ ಬೊಗಳಂತೀರ ನಂಗ? ಮತ್ತಿನ್ನೇನು ನಿನ್ ಕೆಲಸ ಅದ ತಾನೆ. ಇವಾಗ ಬಿಡ್ರಿ ಅಂದಂಗ ನನ್ನ ತಮ್ಮ ಬರಾಕತ್ತಾನ. ಅದೇನ ಕೇಳ್ತಾನಂತ. ಏನ್ ಕೇಳ್ತಾನ? ನನ್ನ ಕಡೆ ರೊಕ್ಕ ಆಗಂಗಿಲ್ಲ. ರೊಕ್ಕ ಮನಿ ಆಸ್ತಿ ಪಾಸ್ತಿ ಅನ್ನೋದು ಕೇಳದಿತ್ತಂದ್ರ ಇದನ್ನ ಇದು ಒತ್ಸಲದ ಹಿಂದನ ಹೋಗ್ತಾ ಇರೋ ನಮ್ಗ. ಅಯ್ಯೋ ಅದ್ ಹಾಗಲ್ರಿಪ್ಪ, ಅವನು ಕೇಳ್ಕೊಂಡ್ ಬಂದಿರೋದು. ಕೇಳ್ಕೊಂಡ್ ಬಂದಿರೋದು ಅದು ನಮ್ ಕಲ್ಪನಾನ ನಮ್ ತಮ್ಮ ನಿಮ್ ತಮ್ಮ ಮದ್ವೆ ಆಕನಂತ್ರಿ. ನಿನ್ನ ನನ್ನ ಎಕ್ಕಡ ತಗೊಂಡ್ ನಿನ್ನ ಬಾರ್ಸಿದ್ನಿ ಅಂದ್ರ ಬಾಯನ್ ಹಲ್ಲು ಬಕ್ ಅಂದಿರ್ಬೇಕು ನೀನು. ಅಂದಂಗ ಎಲ್ಲಿದ್ದೀರ ಬಾರ್ಕೋಲ್ ಹೇಳಿಟ್ನೇ ನಾನು. ಪುಟಿ ಹೋಗ್ ಬಾರ್ಕೋಲ್ ತಗೊಂಬ. ನಿಮ್ಮ ಮಗ ಮೈಯುಳೆ ಬಾರ್ಸಿದ್ನಿ ಅಂದ್ರ ಅವಾಗ ಮದ್ವೆ ಅನ್ನೋ ವಿಷಯನ ಮರ್ತಾಳಕಿ. ಯಾಕ್ರಿ ಏಕ ನನಗ ಎಕಡ ತಗೊಂಡು ಹೊಡಿವಷ್ಟು ಇದಾಗ್ಬಿಟ್ರೆ ನಿಮ್ಮ ಮುಂದುವರೆದ್ಬಿಟ್ರೆ ಏನ್ ಅನ್ಲಾರ್ದಂದೆ ನನ್ನ ತಮ್ಮಗ ನಿಮ್ಮ ಮಗಳು ಕೊಡ್ರಿ ಅಂದೆ. ಏನ್ ತಪ್ಪತ್ತಂದ್ರೆ ನಿಮ್ಮ ಮಗಳು ನಿಮ್ಮ ಮುಂದೆ ಕಣ್ಣು ಮುಂದೆ ಇರ್ಬೇಕಂದ್ರೆ ನಮ್ಮ ತಮ್ಮಗ ಕೊಡ್ಬೇಕು. ಏನಾಗೈತಿ ನಮ್ಮ ತಮ್ಮಗ್ ಕಡಿಮೆ? ಏನ್ ಕಡಿಮೆ ಆಗೈತಿ ಏನ್ತೀನಿ? ತಲೆಯಾಗ ಬುದ್ಧಿ ಕಡಿಮೆ ಆಗೈತಿ ಏನ್ತೇನಿ? ಕೊಬ್ಬು ದುರಹಂಕಾರ ತುಂಬ್ಕೊಂಡ್ರಿ ಅಕ್ಕ ತಮ್ಮ. ಯಪ್ಪ ಅಯ್ಯವ್ರ, ನಾನು ಕೈ ಮುಗಿತೀನಿ. ಇವ್ರ ತಮ್ಮಗ್ ಮಾತ್ರ ನನ್ನ ಮೊಮ್ಮಗಳನ್ನ ಕೊಡಕೋಬೇಡ ಅಂದ್ರೆ ಕೊಡಕೋಬೇಡ ಅಷ್ಟೇ. ನೀನು ಮದುವೆ ಮಾಡಕ್ಕಾಗಲ್ಲ ಅಂದ್ರೆ ಆಕಿನ್ನ ನನ್ನ ಮನೆಗೆ ಕಳ್ಸು, ನಾ ಕರ್ಕೊಡೋಗ್ತೀನಿ. ಎಲ್ಲ ಮುದುಕಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುತ್ಕೊಂತ ಇರು. ನನಗೆ ಗೊತ್ತೈತಿ ನನ್ನ ಮಗಳನ್ನ ಯಾವ ರೀತಿ ಮದುವೆ ಆಗಬೇಕು, ಏನ್ ಮಾಡಿಸ್ಬೇಕು, ಎಂತ ಏನು ಅನ್ನೋದು. ನೀನು ಬಂದು ಕಡ್ಡಿ ಆಡ್ಸಕ್ ಬರಬೇಡ. ಯಾಕೆ ಹಿಂಗೆಲ್ಲಾರು ಬಾಯ್ ಮಾಡಾಕತ್ತೀರಿ? ನಿಮ್ಮ ಮಗ ಹುಚ್ಚಿನಾಗಿ ಕೆಡಕಂತಪ್ಪ. ಅದಕ್ಕೆ ಭೌ 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 ಅಂತ ಬೋಳಾಕತ್ತಾಳ ನೋಡು. ಮುಚ್ಚ ಬಾಯ್ನ. ಅದು ಯಪ್ಪ, ನಾ ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕಾಗಿತ್ತಪ್ಪ. ಏನ್ಪ ಅದು? ಅದು ಯಪ್ಪ, ಅಕ್ಕ ಅಕ್ಕ ಅಪ್ಪ, ನಿಮ್ಮಿಬ್ಬರನ್ನು ಕೇಳಾರ್ದ ಒಂದು ಡಿಸಿಷನ್ ತಗೊಂಡ್ಬಿಟ್ಟೇನಿ. ಆದ್ರೆ ಅವರಿಂದ ಒಂದೇ ಒಂದು ಒಪ್ಪಿಗೆ ಬಂದ್ಬಿಟ್ಟ ಎಲ್ಲ ಮುಗಿದು ಹೋಗ್ಬಿಡ್ತಪ್ಪ. ಅದಕ್ಕೆ ಅದು ಹೇಳು ಏನು? ಅದು ಯಪ್ಪ, ನನ್ನ ಫ್ರೆಂಡ್ ಗೊತ್ತಲ್ಲ. ನೋನು ನಿನ್ನ ಫ್ರೆಂಡ್ ಗೊತ್ತು, ಇವ್ರ ಸರ್ ಅದಲ್ಲ ಗೊತ್ತು. ಏನಂತ? ಅದು ಯಪ್ಪ, ಅಕ್ಕನ್ನ ಏನು ಅಕ್ಕನ್ನ ಅನ್ನಕತ್ತಿಲ್ಲ? ಯಾಕ ಈಕಿ ಏನಾರ ಮಾಡ್ಬಿಟ್ಲಂತ ನಮ್ಗ? ನಿನ್ನ ಏನಾರ ಅಂತೇನಿ? ಸರಿ ಯಾಕೆ ಹೇಳ್ಪ ಏನು? ಯವ್ವ ಸ್ವಲ್ಪ ಸುಮ್ಮನಿರ್ಬೇ. ಯಾಕೆ ಹಿಂಗ ಮಾಡಕತ್ತೀನ? ಆತರದ ಹುಟ್ಟಿರ್ತಾರಲ್ಲ ಹಂಗ, ಆತರದ ಏನೋ ಅಂತಾರಲ್ಲ ಇವ ಹಂಗಾಯ್ತು. ಸುಮ್ಮನಿರ್ಬೇವ. ಸುಮ್ಮನಿರ್ತೀನಪ್ಪ, ಸುಮ್ಮನಿದ್ದಲೇ ನಾನು ಇಲ್ಲಿರೋದು. ಯಪ್ಪ ಮಗನ, ನಿಮ್ಮ ಒಂದು ದಿನ ಒಂದು ಗೋಲ್ ಇರೋದ. ನೀ ಹೇಳ್ಪ ಏನು? ಅದು ಯಪ್ಪ, ಅಕ್ಕ ನಮ್ಮ ಸರ್ ಇದಾನಲ್ಲ, ಅವರು ನಿನ್ನ ಮದುವೆ ಆಗಬೇಕು ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟೆ. ಅದಕ್ಕೆ ಅವರು ಅಂತ ಹೇಳ್ಬಿಟ್ಟು ಏನು ಹಂಗಂದ್ರ? ಅದು ಯಪ್ಪ, ಅಕ್ಕ ನಮ್ಮ ಕಣ್ ಮುಂದೆ ಇದ್ರ ಆರಾಮಾಗಿರ್ತಾಳ. ಯಾಕಂದ್ರೆ ಆಕೆಗೆ ಎಲ್ಲ ಪಾಪ ನೋವು ಅನ್ಭವಿಸ್ಬಿಟ್ಟಾಳ. ಅದಕ್ಕೆ ನಾ ಈ ಡಿಸಿಷನ್ ತಗೊಂಡಪ್ಪ.
ಅವನಾಗಿ ಕೇಳಿಲ್ಲಪ್ಪ. ನಾನು ಹೆಂಗಿದ್ರು ನಮ್ಮ ಅಕ್ಕ ಮದುವೆ ಆಗೋ ವಯಸ್ಸಲ್ಲ, ಅದಕ್ಕೆ ನಮ್ಮ ಅಕ್ಕನ ಮದುವೆ ಆಗ್ತೀನಿಪ್ಪ ಅಂತ ಕೇಳಿದೆ. ಅದಕ್ಕೆ ಅವನು ಹ್ಞೂ ಅಂತ ಒಪ್ಕೊಂಡು ಬಿಟ್ಟಪ್ಪ. ಏನು ಒಪ್ಕೊಂಡ್ಬಿಟ್ಟ? ಮತ್ತು ಅವ್ರವ್ವ ಅವರಪ್ಪ ಅವ್ರ ಸಂಬಂಧಿಕರು? ಅಪ್ಪ ಅವಂಗ ಅವ್ವ ಅಷ್ಟೇ ಇರೋದಪ್ಪ. ಸಂಬಂಧಿಕರು ಸ್ವಲ್ಪ ಜನ ಅದಾರ, ಅದ್ರ ಬಗ್ಗೆ ನಂಗೇನು ಅಷ್ಟೇ ವಿಚಾರಿಸಿಲ್ಲ. ಆದ್ರೆ ಅವ್ರವ್ವ ಮಾತ್ರ ಇರೋದಷ್ಟಪ್ಪ. ಆದ್ರೆ ಒಳ್ಳೆ ಗುಣಪ್ಪ. ಹೌದು, ಹೊಲ್ಲಾಗಿಲ್ಲ ಅಂತ ಒಳ್ಳೆ ಆಸ್ತಿನೇ ಐತಪ್ಪ. ಹಂಗಂದ್ರ ಮಗನ ಹುಡುಗ ಮಾತ್ರ ಬೆಸ್ಟ್ ಅದನ, ಹಂಗೇನಿಲ್ಲ. ಮತ್ತು ಅವ್ರವ್ವನ್ನ ಅವ್ರವ್ವ ಇವತ್ತು ಬೆಳಿಗ್ಗೆ ಬರ್ತೇನಿ ಅಂತ ಹೇಳ್ಯಾರಂತೇನ, ಅದಕ್ಕೇನ ಬಂದಿರ್ಬೇಕು ಅನ್ಸುತ್ತೆ. ನಮ್ಮ ಮೂನ್ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ. ಮೊದಲು ನಿಮ್ಮ ಅಪ್ಪಾಜಿ ಕೇಳು, ನಿಮ್ಮ ಅಪ್ಪಾಜಿ ಏನಂತಾರ ಅಂತ ಕೇಳು, ಆಮೇಲೆ ಕಲ್ಪನಾನ ಕೇಳು ಅಂತ ಹೇಳಿದ್ರಪ್ಪ. ಹೌದಾ? ಚಲೋ ಆಯ್ತು ಬಿಡು. ಅಂದ್ರೂ ಅವ್ರಿಗೂ ಒಪ್ಕೊಂತ ಅಂತೀನ. ಹ್ಞೂನ್ಪ, ಆ ಆಂಟಿಯರು ತುಂಬ ಒಳ್ಳೆಯವರು. ಯಾಕಂದ್ರೆ ನಾನು ಅವ್ರ ಮನೆಗೆ ಹೋಗಿ ಬರ್ತಿದ್ನಲ್ಲ. ಹಂಗಂತೀಯ? ಹಂಗಂದ್ರೆ ಕಲ್ಪನಾ ನನ್ನ ಮಾತು ಕೇಳಬೇಕು ನೀನು. ಅದು ಅಕ್ಕ, ನನ್ನ ಡಿಸಿಷನ್ ಏನಾರ ತಪ್ಪೈತನ? ಅದು ಅದು ಲೋ ಮೊಮ್ಮಗನ, ಆಕೇನು ಅದು ಇದು ಅನ್ನೋದು ನೀ ಒಳ್ಳೆ ಒಳ್ಳೆ ಡಿಸಿಷನ್ ತಗೊಂಡಿಪ್ಪ. ಭಾರಿ ಚಲೋ ಆತು ಬಿಡು. ಅವನಿಗೇನು ಕಡಿಮೆ ಇಲ್ಲ, ಓದ್ಯಾನ ಬರ್ದಾನ, ಆಮೇಲೆ ಗೌರ್ಮೆಂಟ್ ಜಾಬ್ ಐತಿ. ಇನ್ನೇನು ಬೇಕು? ಮತ್ತೆ ನೀ ಹೇಳಿ ಆಸ್ತಿ ಅಂತಸ್ತೈತಿ, ಮೇಲಾಗಿ ನಮ್ದು ಜಾತಿ ಕುಲ ಎಲ್ಲ ಐತಲ್ಲ, ಇನ್ನೇನ ಓದಿಸ್ಬಿಡೋಣ. ಯಾರು ಕೇಳಿ ತೀರ್ಮಾನ ತಗೋತಾ ಇದ್ದೀರಾ? ನಾನು ಹುಡುಗಿ ತಾಯಿ ಒಪ್ಪಲ್ಲ. ನನಗ ಆ ಹುಡುಗ ಅಳಿಯನಾಗಿ ಬರೋದು ನನಗೆ ಇಷ್ಟ ಇಲ್ಲ. ಇವಳನ್ನ ನನ್ನ ತಮ್ಮಗ ಕೊಟ್ಟು ಮದುವೆ ಮಾಡ್ತೀನಿ ಅಷ್ಟೇ. ಏ, ನೀ ಇಷ್ಟಪಟ್ಟೇನೋ ಬಿಟ್ರೇನು? ನಾನ್ ಮಾತ್ರ ನನ್ನ ಮಗಳನ್ನ ನಿನ್ನ ತಮ್ಮಗಂತ ಕೊಡಲ್ಲ. ಅದು ಏನ್ ಕೊಡಲ್ಲ, ನಾನು ನೋಡ್ತೀನಿ. ಅದು ಯವ್ವ ಬೇಯವ್ವ, ಅವ್ಗೆ ಯಾಕೆ ಬೇ ನಿಮ್ಮ ತಮ್ಮಗ? ಬೇ ಅವ್ನ ವಯಸ್ಸು ಭಾಳ ಆಗೈತಿ ಬೇ. ನಮ್ಮ ಅಕ್ಕ ನೋಡ್ರಿ ಹಿಂಗಲ್ಲ, ನಿಮ್ಮ ತಮ್ಮ ನೋಡ್ರಿ ಅಷ್ಟು ದೊಡ್ಡವದನ. ಬ್ಯಾಡ ಬೇಯವ್ವ. ನೀನು ನನ್ನ ಮಗ ಅನ್ಲ? ನನ್ನ ಹುಟ್ಟಿ ಹುಟ್ಟಿದ ಮಗ ಅಲ್ಲ? ಏನರ್ಥ ಔಟ್ ಹಾಕ್ತಗೊಂಡೇನ ನಿನ್ನ? ನನ್ನ ಮೇಲೆ ಯಾಕೋ ಇಷ್ಟು ಶತ್ರುತ್ವ ಭಾವನೆ ಇಟ್ಕೊಂಡಿದ್ಯಾ? ಅದು ಯವ್ವ, ಏನು ಯವ್ವ, ಅವನೇನ್ ತ್ರಿಪ್ರಾಂತ ಸುಂದರನು? ಇವನ್ಕಿಂತ ಚಲೋ ನಮ್ಮ ತಮ್ಮನ ಅದನ ನೋಡು. ನನ್ನ ತಮ್ಮಗ ಈಗಿನ ಕೊಡೋದು. ಆದ್ರೆ ಯವ್ವ, ಏ ಬಾಯ್ ಮುಚ್ಚಲೆ, ಏನ್ ಬಾರ್ಕೊಲ್ ತಗೊಂಡ್ ನಾಕ್ ಬಾರಿಸ್ಲೆ? ಯಾಕ್ರಿ ಬರ್ಸ್ತೀರಿ? ಯಾಕಂದ್ರ ನಾನು ನಿನ್ ತಮ್ಮಗ್ ಕೊಡಲ್ಲ ನನ್ನ ಮಗಳನ್ನ. ನಾನು ಇವಳನ್ನ ಮಗಳ ಈ ಕಡೆ ಬೇಡ ಮಗಳ ಇಲ್ಲೇ ತೀರ್ಮಾನ ಆಗ್ಬಿಡ್ಲಿ. ಹ್ಞೂ ಅಂತ ಒಪ್ಪಿಕೊಟ್ಟಿ ಅಂದ್ರ ಇನ್ನೊಂದು ವಾರಕ್ಕ ನಿನ್ ಮದ್ವಿನ ಮಗಳ. ಹೇಳು, ನಿನಗ ಇವ್ರ ತಮ್ಮನ್ ಕಂಡ್ರೆ ಇಷ್ಟನಾ? ಮದ್ವಿ ಆಗ್ತೀಯ ಏನ? ಈ ಸರ್ನ ಮದ್ವಿ ಆಗ್ತೀಯ? ಯಾರ ಬೇಗ ತೀರ್ಮಾನ ಹೇಳ್ಬೇಕಷ್ಟೇ. ಹೇಳ್ಬಾ, ಏನ್ ಮಾಡ್ಲಿ? ಇವ್ರ ತಮ್ಮನ ಮದ್ವಿ ಆಕ್ಯನ? ಹೇಳು, ನಮ್ಮವನ್ ಮಾತು ನಾ ಮೀರಂಗಿಲ್ಲ ಅಂತ. ನೋಡಮ್ಮ ಮಗಳ, ನಿಮ್ಮವನ್ ಬುದ್ಧಿ ಕಲಿಯಾಕ ಹೋಗ್ಬೇಡ, ನಿಮ್ಮವನ್ ಮಾತಕ ಕೇಳಾಕೋ ಹೋಗ್ಬೇಡ. ನಿಮ್ಮಪ್ಪ ಹೇಳ್ದಂಗ್ ಕೇಳು. ಯವ್ವ ಬೇಯವ್ವ, ಯಾಕೆ ಬೇಕಿನ ಜೀವನ ಹಿಂಗ ನರಕ ಮಾಡಕ್ ಹೊಂಟಿದಿ? ಸುಮ್ಮನಿರಿ ಬೇವಾ. ನನ್ನ ಫ್ರೆಂಡು ಭಾಳ ಒಳ್ಳೆ ಮದನ. ಅವ ಅಪ್ಪಟ ಚಿನ್ನ ಬೇ. ಅವಂಗ ಕೊಡ ನಮ್ಮ ಅಕ್ಕನ. ನಾ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ಅಕ್ಕ ಹೇಳು, ಇಲ್ಲಿ ತೀರ್ಮಾನ ನೀನೇ ಹೇಳ್ಬೇಕಾದ್ರು. ನೀವ್ ಹ್ಞೂ ಅಂದ್ರ ನನ್ನ ಗೆಳೆಯನಿಗೆ, ಇಲ್ಲ ಅಂತಂದ್ರ ಇವ್ರು ಅದಲ್ಲ ಇವ್ರ ತಮ್ಮಗ ಮದುವೆ ಮಾಡ್ಕೊಡ್ತಾ. ಹೇಳು, ಇಲ್ಲೇ ತೀರ್ಮಾನ ಆಗ್ಬಿಡ್ಬೇಕು. ಅಯ್ಯೋ ದೇವ್ರಿ, ಇದೆಂತ ಕರ್ಮಪ್ಪ ನಂದು. ಹೇಳ ಮಗಳ. ಅದು ಅಪ್ಪ. ಹೇಳ ಮಗಳ, ಯಾರಿಗೆ ಎದುರುವಂತ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಈ ಮಲತಾಯಿ ನಿನ್ ಹಿಂಸೆ ಕೊಟ್ಟಿರೋದನ್ನ ಸಾಕಾಗಿ ನಾನು ನೋಡಿನಿ, ನೀನು ಅನುಭವಿಸಿದಿ. ಈ ಮಲತಾಯಿಯಿಂದ ದೂರ ಹೋಗಿ ನಮ್ಮದೇ ಜೀವನ ಆಗಿ ಕಟ್ಕೋಬೇಕಂತಂದ್ರ ಈಗ ನೀನ ತೀರ್ಮಾನ ತಗೋಬೇಕು. ಹೇಳು, ಏನ್ ಮಾಡ್ತಿದಿ? ನಾನು ನಿನ್ನ ಮಗಳು ಅಂತ ಕಟ್ಟಿನಿ ಯವ್ವ. ಯಾಕೆ ನನ್ನ ಹೊಟ್ಟೆ ಉರಿಸ್ತೀರಿ? ನಾನು ನಿನಗೆ ಹಾಲು ಕುಡಿಸಿಲ್ಲ ಅಂದ್ರು ಹಾಲು ಕೊಟ್ಬಿಟ್ಟು ಬೆಳೆಸಿನಿ ಯವ್ವ ಮಗಳ. ಈಟ ಇದ್ದಿ ನೀನು. ಅವಾಗ ನಿಮ್ಮ ಸತ್ತು ನನ್ನ ಇದ್ರಾಗ ಹಾಕ್ಯಾಳ ಯವ್ವ. ಅವಾಗಿಂತ ಇಷ್ಟು ದೊಡ್ಡವಳಾಗಿ ಬೆಳೆಸಿನಿ ಯವ್ವ ಮಗಳ. ನನ್ನ ಮಾತು ಕೇಳು, ನಿನ್ನ ಜೀವನ ಚಲೋ ಇರುತ್ತವ. ನನ್ನ ತಮ್ಮನ ಮದುವೆ ಆಗುವ. ಈ ತಾಯಿನ ಮರಿಬೇಡ ಮಗಳ. ಮೊಮ್ಮಗಳ, ನಿಮ್ಮವನ್ ಬೆಲೆಗೆ ಬೀಳ್ಬೇಡ. ಹೇಳಿದ್ದನ್ನ ಮಾತು ಕೇಳು, ನಿಮ್ಮ ಅಪ್ಪನ ಮಾತು ಕೇಳು. ಹೌದಾಕ, ಅಪ್ಪನ ಮಾತ ನೀ ಕೇಳಬೇಕು. ಈ ತಾಯಿ ಕರುಳನ್ನ ಹಿಚಕ್ಬೇಡ. ಈ ತಾಯಿ ಕರುಳು ಇಲ್ಲೇ ಮುಗಿತಂದ್ರ ಬಿಟ್ಬಿಡು ಮಗಳ. ಹೇಳೋದನ್ನ ಅರ್ಥ ಮಾಡ್ಕೋ. ನಿನ್ ಜೀವನ ನಿನ್ ಕಾಲ ಮೇಲೆ ಐತಿ, ನೀ ಹೆಂಗ ಅಂತೀರಿ ಹಂಗ. ಮಗಳ ಅರ್ಥ ಮಾಡ್ಕೊಳುವ. ನನ್ನ ತಮ್ಮನಿನ ರಾಣಿ ಹಂಗಿ ನೋಡ್ಕೊಂತಾಳ. ನನ್ನ ತಮ್ಮನ ಮದುವೆ ಆಗುವ. ಇವತ್ತು ರಾತ್ರಿ ಬರ್ತಾನವ. ನಮ್ಮವ್ವ ಹೇಳ, ನನ್ನ ತಮ್ಮಗ ನಿನ್ನ ಮಗಳು ಕೊಡ ತಂಗಿ ಅಂತಂದು ನಾನು ಒಪ್ಕೊಂಡ್ಬಿಟ್ಟೇನ್ವ. ನನ್ನ ಮರ್ಯಾದೆ ಉಳಿಸ್ಬೇಕಲ್ವ ನಮ್ಮ ಮಗಳ. ಹೆಂಗಾರ ಮಾಡಿ ನನ್ನ ತಮ್ಮನ ಮದುವೆ ಆಗುವ ಮಗ. ಈ ತಾಯಿ ಋಣನ ತೀರ್ಸೋದು ನಿನಗ ಬಿಟ್ಟಿದ್ವಾ? ಇವಾಗಲಾದ್ರೆ ಈ ತಾಯಿ ಋಣನ ತೀರಿಸುವ ಮಗಳ. ಮಗಳ ಆಯ್ತು, ನೀನ್ ಹೆಂಗಂತಿ ಹಂಗ ನೋಡ್, ಯೋಚನೆ ಮಾಡು. ಇನ್ನೂ ಒಂದು 2 ದಿನ ಟೈಮ್ ಕೊಡ್ತೀನಿ. 2 ದಿನ ಅಲ್ಲ, 2 ದಿನ ಟೈಮು. 2 ದಿನದೊಳಗ ನಿನ್ ತೀರ್ಮಾನ ತೀರಿಸುವ ಮಗಳ ಅಷ್ಟೇ.